ಅಪ್ಪ ಕಾಲು ಉರಿ ಹೊಡ್ತಾ ಇದೊಂದು ಕಾಲಿಗೆ ಏನಾಗೈತಪ್ಪ ದೇವ್ರೇ. ಅತ್ತೆ ತೋರಿಸ್ಕೊಂಡು ಬಂದ್ವಲ್ಲ, ಯಾಕಿನ್ನೂ ವಾಸಿ ಆಗಿಲ್ವಾ? ಇನ್ನ ಇಲ್ಲ ಸುಧಾ. ಅಪ್ಪ ಇದೊಂದೇ ಕಾಲು ಕಣೆ, ಬಲ್ಗಾಲು ಉರಿ ಹೊಡ್ತಾ ಸಖತ್ತು ಉರಿ ಹೊಡ್ತಾ ಕಣೆ. ಅಪ್ಪ ದೇವ್ರೇ. ಅಮ್ಮ ಅಮ್ಮ, ಯಾಕಮ್ಮ ಕಾವ್ಯ, ಯಾಕೆ ಅದೇ ಬಂದೆ? ಅಮ್ಮ ಅವರು ಒಳಗಡೆ ಬರಬೇಡ ಅಂತ ಹೇಳಿ ದಿನೇಶ್ ಕಳಿಸ್ಬಿಟ್ರು ಕಣಮ್ಮ. ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಅವ್ರನ್ನೆಲ್ಲ ಕರ್ಕೊಂಡು ಬಾ, ಅದೇನು ತೀರ್ಮಾನ ಮಾಡ್ಕೊಂಡು ಬಾ. ನಿನಗೆ ಬೇಕಾದಾಗ ಬರೋಕ್ಕೆ, ನಿನಗೆ ಬೇಡ್ದಿಲ್ದಾಗ ಹೋಗೋಕ್ಕೆ ಇದೇ ನಿನ್ನ ಮದುವೆ ಚಿತ್ರ ಅಂದ್ಕೊಂಡಿದೀಯಾ ಅಂತ ಹೇಳಿ ಕಳಿಸ್ಬಿಟ್ರು ಕಣಮ್ಮ. ನನ್ನ ಒಳಗಡೆ ಬಿಟ್ಕೊಳ್ಳಿಲ್ಲ. ಅತ್ತೆ ಹೆಂಗೋ ಸುಮ್ಮನೆ ಇದ್ರು, ನನ್ನ ಗಂಡ ಸುಮ್ಮನೆ ಇರಲಿಲ್ಲ ಕಣಮ್ಮ. ಅಯ್ಯೋ ಕಾವ್ಯ, ಹಂಗೆ ಸಿಟ್ಟಿನಾಗೆ ಗಂಡು ಮಕ್ಕಳು ಮಾತಾಡ್ತಾರೆ. ಹೆಣ್ಮಕ್ಳು ತವ್ರ ಮನೆಗೆ ಹೋಗಿ ಬಂದರೆ ಅವ್ರಿಗೆ ಹಂಗೆ ಸಿಟ್ಟು ಗಂಡು ಮಕ್ಕಳಿಗೆ. ನಾನು ಹಿಂಗೆ ನಿಮ್ಮ ಅಣ್ಣ ಹೆಂಗೆ ಮತ್ತೆ ನಮ್ಮ ಅಮ್ಮರ ಮಂತಕ್ಕೆ ಹೋಗಿ ಬಂದರೆ ಆಗ್ಲೆಲ್ಲ ಹೋಗ್ತಾಳೆ. ಅಲ್ಲೇನೋ ಇಕ್ಕಾಳಮ್ಮಂಗೆ ಗಂಟ ಅವ್ರ ಅಪ್ಪಂದ ಅಂತ ಹೇಳಿ ನಿಮ್ಮ ಅಣ್ಣ ಇನ್ನೂ ಬೈತಾರೆ. ನಾನು ಬರ್ತೀನಿ ಸುಮ್ಮನೆ. ನನ್ನ ಪಾಡಿಗೆ ನಾನು ಬರಲ್ವಾ ಹೋಗಿ? ಹಂಗೆ ಮತ್ತೆ ಸುಮ್ಮನೆ ಹೋಗ್ಬೇಕು ತಾನೆ. ನಿಮ್ಮ ಅತ್ತೆ ಸುಮ್ಮನಿದ್ರು ಅಂತೀಯ? ಇಲ್ಲ, ಅವ್ರು ಬಿಡ್ಕೊಂಬ್ಲಿಲ್ಲ, ಬರಬೇಡ ಅಂತ ಹೇಳಿದ್ರು. ನಾನು ಅಲ್ಲೇ ಬ್ಯಾಗ್ ಇಟ್ಟು ಬಂದ್ಬಿಟ್ಟೆ. ಅದೇನೆ ಏನು ಮಾಡೋಣ, ಅಣ್ಣ ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಅವ್ರು ಹೇಳಿದ್ದು ತಾನೇ ಅದಕ್ಕೆ. ಇಲ್ಲಮ್ಮ ತಾಯಿ, ನಾವು ಹೇಳೋದಕ್ಕೆ ಬರಲ್ಲ, ನಾವು ಹೇಳಕ್ಕೆ ಬರಲ್ಲ. ಆಮೇಲೆ ಯಾಕೆ ಬೇಕು? ಇಲ್ಲಮ್ಮ, ನಾನು ನಿಮ್ಮ ಅಣ್ಣ ಅಂತೂ ಬರಲ್ಲ. ನಿಮ್ಮ ಅಮ್ಮನೂ ನಿಮ್ಮ ಅಪ್ಪನೇ ಕರ್ಕೊಂಡು ಹೋಗು. ಇನ್ನು ಬರೋಂಗಿಲ್ವಲ್ಲ, ಹೋಗಿ ಸೀರೆ ತಗೊಂಬರತ್ತೆ ಅಂತ ಹೇಳು ನಿಮ್ಮ ಅತ್ತಿಗೆ. ಹೋಗಿ ಉಡ್ಕೊಂಡು ಬತ್ತೀನಿ, ಒಂದಿನ ಹೋಗಿ ಉಡ್ಕೊಂಡು ಬತ್ತೀನಿ. ಅದಕ್ಕೆ ಹೋಗಂಗಿಲ್ವಲ್ಲ, ಸ್ಯಾನೆ ದಿನ ಆಗೈತೆ, ಸೀರೆ ಉಡ್ಕೊಂಬದಲ್ಲೇ ಬರಬಾರ್ದು ಅಂತ ಅದಕ್ಕೆ ಆಗಿನ. ಹೆಂಗೆ ಬೈದ್ರು ಗೊತ್ತೇನಮ್ಮ, ಅವಳು ದಿವ್ಯ ಇದ್ದಾಳೆ, ಹೆಂಗೆ ಬೈತಾಳೆ. ನಿನಗೆ ಬೇಕಾದಾಗ ನಮ್ಮ ಮರ್ಯಾದೆ ತೆಗೆದು ಹೋಗ್ತೀಯ ಹಂಗೆ ಹಿಂಗೆ ಅಂತ ಹೇಳಿ. ನಾವು ಊರಲ್ಲೆಲ್ಲ ನಂಗೆ ಹೇಳ್ಬಾರ್ದಾಗಿತ್ತು. ನಮ್ಮ ಅಮ್ಮನೇ ಅವ್ರ ಬಗ್ಗೆ ಎಲ್ಲ ಹಂಗೆ ಹೇಳು ಅಂತ ಹೇಳಿದ್ದು. ಅವ್ರು ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಇವಾಗ ಗೊತ್ತಾಗ್ತೈತೆ. ಅಯ್ಯೋ, ನಾನಾಗಿ ನನ್ನ ಬೆಲೆ ಕಳ್ಕೊಂಡಲ್ಲಪ್ಪ ಅಂತ ಹೇಳಿ ಅಣ್ಣ ಅದಕ್ಕೆ ಮಾತು ಕೇಳಿ ಮನೆ ಬಿಟ್ಟು ಬಂದೆ. ನಮ್ಮ ಅಮ್ಮನ ಮಾತು ಕೇಳಿ ನಮ್ಮ ಅತ್ತೆ ಬಗ್ಗೆ, ನನ್ನ ಗಂಡನ ಬಗ್ಗೆ, ನನ್ನ ಆದ್ನಿ ಬಗ್ಗೆ ಊರಲ್ಲೆಲ್ಲ ಕೆಟ್ಟಾಗಿ ಹೇಳ್ಕೊಂಡು ತಿರುಗ್ದೆ. ನಾನಾಗಿ ನನ್ನ ಬೆಲೆ ಕಳ್ಕೊಂಡಂಗಾಯ್ತು. ಅಯ್ಯೋ, ಏನು ಮಾಡೋಕ್ಕಾಗುತ್ತೆ ಕಾವ್ಯ, ಅವೆಲ್ಲ ಮಾಮೂಲಿ ಇದ್ದಾವೆ. ಸಿಟ್ಟಿನಾಗೆ ಎಲ್ಲರೂ ಹೇಳ್ಕೊಂತಾರೆ. ಈಗ ನಮಗೂ ಸಿಟ್ಟು ಬಂದಿರುತ್ತೆ, ನಾವು ಹಂಗೆ ಹೇಳಿರ್ತೀವಿ ಅಷ್ಟೇ. ಸಿಟ್ಟು ಕಡಿಮೆ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ? ಗಂಡ್ರುಗಳಿಗೆ ಹಂಗೆ ಸಿಟ್ಟು ತವ್ರ ಮನೆಗೆ ಹೋಗಿ ಬಂದಾಗ ಸುಮ್ಮನೆ ಏನೋ ತಪ್ಪ ಇವಾಗ ನೀನೇ ನನ್ನ ಕಟ್ಕೊಂಡು ನೀನೇ ನನ್ನ ಕಾಪಾಡಬೇಕನಪ್ಪ, ನೀನೇ ನನ್ನ ದೈವ, ನೀನೇ ನನಗೆಲ್ಲನ ಅಂತ ಅನ್ಬೇಕು. ನೀನೇ ನಿಲ್ದಲೆ ನನ್ನ ಬದುಕೋದಕ್ಕೆ ಆಗೋದೇ ಇಲ್ಲ ಕಣಪ್ಪ, ನೀನು ಬಿಟ್ಟಿರೋದಕ್ಕಾಗಲಿಲ್ಲ, ಅದಕ್ಕೆ ಬಂದುಬಿಟ್ಟೆ ಅಂತ ಹೇಳ್ಬೇಕು. ನೀನು ಅದೇ ಬಂದಿದೆಯಲ್ಲ ಕಾವ್ಯ, ಅವ್ರು ಹೋಗು ಒಂದೇಟ್ಗೆನೆ. ನಾನು ಹೇಳ್ದೆ ಕಣಮ್ಮ ನಿನಗೆ, ಬೇಡ ಕಣಮ್ಮ, ಅವ್ರು ದೇವ್ರು ಅಂತಾರು, ಕಾಲು ತೆಗ್ದು ಬರಬೇಡ ಅಂತ ಹೇಳ್ದೆ. ನಮ್ಮ ಅಣ್ಣ ಏನು ನಮ್ಮ ಅಕ್ಕೆ ಹೇಳೇವ್ರಿ, ಏನೇ ಬಂದರೂ ನೋಡ್ಕೊಂಬ್ತಾರೆ ಅಂತ ನೀನು ಹೇಳ್ದಿ. ನೋಡು, ಯಾರು ಆಗಲ್ಲ ಕಣಮ್ಮ. ಏನ 2 ದಿನ ನೋಡ್ಕೋಬೋದು, 3 ದಿನ ನೋಡ್ಕೋಬೋದು, ಬೇಡ ತಿಂಗಳು ನೋಡ್ಕೋಬೋದು, 2 ತಿಂಗಳು ನೋಡ್ಕೋಬೋದು. ಯಾರೂ ಸ್ಯಾನೆ ದಿನ ನೋಡ್ಕೊಂಬಲ್ಲ ಅಷ್ಟೇನಿ. ಅಲ್ಲಿ ಒಂದು ವಾರದ ಮೇಲೆ ಎಂಥವ್ರಿಗೂ ಸುಸ್ತು ಬಂದು ಸ್ಯಾನೆ ದಿನ ಇದ್ದಾರೆ ಅಂದರೆ ಸಾದ್ರ ತಕ್ಕಂತಾರೆ, ಬೈಕ್ ಬಂದಂಗೆ ಅಂಬ್ತಾರೆ. ನಿನಗೂ ಮರ್ಯಾದೆ ಇರಲ್ಲ ಅಷ್ಟೇನಿ. ನಾನು ಹೇಳ್ದೆ ಕೇಳಲಿಲ್ಲ ಕಾವ್ಯಮ್ಮ ನೀನು. ಕಣಪ್ಪ, ಅಪ್ಪ ಬಾರಪ್ಪ, ನೀನಾದರೂ ಹೇಳ್ಬಿಟ್ಟು ಬಾ. ನಮ್ಮ ಅತ್ತೆ ಹೆಂಗೋ ಸುಮ್ಮನಿದ್ರು, ನಮ್ಮ ಅತ್ತೆ ಮಾವ ಎಲ್ಲ ಸುಮ್ಮನಿದ್ರು. ಅವರೇ ದಿನೇಶ್ ಹುಚ್ಚಗೆದ್ಬಿಟ್ಟಿದ್ರು. ಅದಕ್ಕೆ ನಾನು ಅದೇ ಬಂದುಬಿಟ್ಟೆ. ಅಪ್ಪ ಬಾರಪ್ಪ, ನೀನಾದರೂ ಹೇಳು. ಇವಣ್ಣ ಅದಕ್ಕೆ ಮಾತು ಕೇಳ್ಕೊಂಡು ಬಂದಿದ್ದಕ್ಕೆ ನನಗೆ ಸರಿಯಾಗಿ ಆಯಿತು ಮರ್ಯಾದೆ. ನಾನಾಗಿ ನನ್ನ ಬೆಲೆ ಕಳ್ಕೊಂಡಲ್ಲಪ್ಪ ಅನ್ನಂಗಾಗೈತೆ ನನಗೆ. ಏನು ಮಾಡೋದು? ಅಪ್ಪ ಬಾರಪ್ಪ, ನೀನಾದರೂ ಹೇಳು. ಅಯ್ಯೋ, ಈ ಹತ್ರ ಏನು ಬರೋದಿಲ್ಲ ಕಾವ್ಯ. ಪಾಪ ಇಲ್ಲಿ ಅತ್ತಿಗೆ ಬೇರೆ ಹುಷಾರಿಲ್ಲ. ನೀವು ಅತ್ತೆ ಮುಂದೆ ಬಂದು ನಿನ್ನ ಹತ್ರ ನಮ್ಮ ಮನೇಲಿ ಎಲ್ಲರಿಗೂ ಚೆನ್ನಾಗಿಲ್ಲ. ನನಗೆ ತಲೆ ಹೊಡ್ತಾ ಅಂದರೆ ತಲೆ ಹೊಡ್ತಾ ನನಗೆ ತಲೆ ಕಿತ್ತಂಗೆ ಆಗುತ್ತೆ. ಇಲ್ಲಿ ಸೆಂಟ್ರ್ನಲ್ಲೇ ತಲೆನೋವು ಬರುತ್ತೆ, ಅರ್ಧ ತಲೆನೋವು ಬರುತ್ತೆ. ಈ ಕಡೆಯಿಂದ ಈ ಕಡೆಗೆ ಒಂದಿನ ಬರುತ್ತೆ, ಈ ಕಡೆಯಿಂದ ಈ ಕಡೆಗೆ ಒಂದಿನ ಬರುತ್ತೆ. ಹಿಂಗಾಗೈತೆ. ಬಂದು ನಮಗೆಲ್ಲ ಟೆನ್ಷನ್ ಕೊಡಬೇಡಮ್ಮ ನೀನು. ಸುಮ್ಮನೆ ಹೋಗು, ಏನು ಮಾಡೋಕ್ಕಾಗುತ್ತೆ? ತಪ್ಪಾಯಿತು ಅಂತ ಕಾಲು ಹಿಡ್ಕ ನಿನ್ನ ಗಂಡಂದ. ಆವಾಗ ಸುಮ್ಮನೆ ಆಗ್ತಾರೆ. ಅವ್ರಿಗೂ ಇಷ್ಟ ಇರುತ್ತೆ. ನೀವಿಬ್ರು ಲವ್ ಮಾಡಿ ಮದುವೆ ಆಗಿದ್ದೀರ ಅಂದಮೇಲೆ ಅವ್ರಿಗೂ ಇಷ್ಟ ಇರುತ್ತೆ. ನೀನು ಸುಮ್ಮನೆ ಅದೇ ಬರಬಾರ್ದು. ಅವ್ರು ಹೋಗು ಒಂದೇಟ್ಗೆ, ನೀ ಹೋಗು ಸುಮ್ಮನೆ. ನೋಡಿ ಇವತ್ತು ಹೇಗೆ ಹೇಳ್ತಾ ಇದ್ದಾರೆ ನಮ್ಮ ಅತ್ತಿಗೆ. ಈ ಮಾತು ಅವತ್ತೇ ಹೇಳಿದ್ರೆ ಕಷ್ಟನೋ ಸುಖನೋ ಏನೇ ಬಂದ್ರೂ ಗಂಡನ ಹತ್ರನೇ ಇರ್ಬೇಕು ಕಣಮ್ಮ, ಅನುಭವಿಸ್ಕೊಂಡು ತವ್ರ ಮನೆಗೆ ಬಡಬಾರ್ದು ಹೆಣ್ಮಕ್ಳು ಅಂತ ಈ ಮಾತು ಆವಾಗಲೇ ಹೇಳಿದ್ರೆ ನಾನು ಅಲ್ಲೇ ಇರ್ತಿರ್ಲಿಲ್ವೇನಪ್ಪ. ಇವತ್ತಿಗೆ ಬಾ ನೋಡ್ಕೊಳ್ಳೋಣ, ಏನಾದ್ರೂ
ನಿಮ್ಮ ಅತ್ತೆ ಹಂಗೆ ಅನ್ಬೋದಾ ನಿಮ್ಮ ಅಮ್ಮನ ಬಗ್ಗೆ ಅಂತ ಹೇಳಿದಕ್ಕೆ ನಾನು ಬಂದಿದ್ದು. ಇವ್ರಾಗಿ ಇವ್ರು ಹೇಳಿ ನನ್ನ ಮನಸ್ಸು ಚೇಂಜ್ ಮಾಡಿದ್ರು. ನಾನು ಹೆಂಗೋ ಚೆನ್ನಾಗಿದ್ದೆ ಅಲ್ಲಿ. ಅಯ್ಯೋ ನಾನಾಗಿ ನಾನು ಎಲ್ಲರ ಮರ್ಯಾದೆ ನಮ್ಮ ಅತ್ತೆ ಮಾವನ ಮರ್ಯಾದೆ ಕಳೆದು ಎಲ್ಲರ ಹತ್ರ ಸುಮ್ಮನೆ ಕೆಟ್ಟಾಗಿ ಹೇಳ್ದಂಗೆ ಆಯ್ತು. ಏನು ಮಾಡಲಿ. ಅದಕ್ಕೆ ನಮ್ಮ ದಿವ್ಯಾನು ಬೈದ್ಲು, ನಮ್ಮ ಮರ್ಯಾದೆ ಎಲ್ಲ ತಗೋದ್ದೆ ನೀನು ಅಂತ ಹೇಳಿ. ಏನು ಮಾಡಲಿ, ನಾನು ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಮಾತು ಕೇಳಿ ಮಾತಾಡಿದ್ಕೆ ಇವತ್ತು ನಾನಾಗಿ ನಾನು ಅನುಭವಿಸ್ತಾ ಇದ್ದೀನಿ ಅಷ್ಟೇ. ಅಯ್ಯೋ ಇವಾಗ ಅರ್ಥ ಆಗ್ತಾಯ್ತಪ್ಪ ನನಗೆ. ಏನೇ ಕಷ್ಟ ಬಂದ್ರೂ ಗಂಡನ ಮನೇಲೇ ಇರಬೇಕಪ್ಪ, ತವ್ರ ಮನೆಗೆ ಮಾತ್ರ ಹೋಗ್ಬಾರ್ದು. ಅದರಲ್ಲೂ ಹೇಳಿಕೆ ಮಾತು ಕೇಳಿ ಮಾತ್ರ ಹೋಗ್ಬಾರ್ದು. ಹಂಗೆ ಬೇಕಾದರೆ ಆಗದೆ ಇರೋ ಸಂದರ್ಭದಲ್ಲಿ ಬೇಕಾದರೆ ಬರ್ಬೋದು, ಹಿಂಗೆ ಹೇಳಿಕೆ ಮಾತು ಕೇಳಿ ಮಾತ್ರ ಬರೋಕ್ಕೆ ಹೋಗ್ಬಾರ್ದು. ಈಗ ಎಲ್ಲ ಹೆಣ್ಮಕ್ಳಿಗೂ ಗಂಡನ ಮನೆಯಲ್ಲಿ ಒಬ್ಬೊಬ್ರಿಗೆ ಕಷ್ಟ ತುಂಬಾ ಕಷ್ಟ ಸಹಿಸ್ಕೊಳಕ್ಕೆ ಆಗದೆ ಇಲ್ಲದಂಥ ಕಷ್ಟ ಇದ್ದರೆ ಮಾತ್ರ ತವ್ರ ಮನೆಗೆ ಬರಬೇಕು ಅಷ್ಟೇ. ಇವಾಗ ನನಗಂಥ ಕಷ್ಟ ಏನೂ ಇರಲಿಲ್ಲ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಮಾತು ಕೇಳಿ ಬಂದಿದ್ದಷ್ಟೇ. ಇವಾಗ ನೋಡು ಹೆಂಗೂ ನೆಮ್ಮದಿಯಾಗಿದ್ದೆ. ಅವಾಗ ಏನೋ ಒಂಥರ ನೆಮ್ಮದಿ, ಇಲ್ಲಿ ಬಂದಾಗಿಂದ ಒಂಥರ ನೆಮ್ಮದಿ ಇಲ್ಲ. ಅಯ್ಯೋ ಬಿಟ್ಟು ಬಂದಲ್ಲ, ಹಿಂಗಾಯ್ತಲ್ಲ ನನ್ನ ಜೀವನ ಅಂತ ಹೇಳಿ ಮನ್ಸಲ್ಲಿ ತುಂಬ ಕೊರಿತಾ ಇರುತ್ತೆ. ಇವಾಗ ಮಾತಾಡ್ತೀಯಲ್ಲಮ್ಮ ಕಾವ್ಯ, ಈ ಬುದ್ಧಿ ಆವಾಗಲೇ ಇದ್ದಿದ್ರೆ ನಾನು ಹೇಳಿದೆ ಕೇಳಲಿಲ್ಲ ನೀನು. ಎಷ್ಟು ಒಳ್ಳೆ ಮಾತನಾಗ ಹೇಳ್ದೆ ನಾನು, ಬೇಡ ಕಣಮ್ಮ ಬೇಡ ಅಂತ ಹೇಳಿ. ಅಲ್ಲ ನಾನು ಅಲ್ಲಿದ್ದು ನೋಡಿದ್ದೀನಿ ಅವ್ರೆ ಅಂತ ಮನ್ಸಾರು ಅಂತ ಹೇಳಿ. ಅವ ಅಣ್ಣಯ್ಯನು ಅವ ಅಕ್ಕಯ್ಯ ಇಬ್ರು ಎಷ್ಟು ಒಳ್ಳೆಯರು. ಮೀನಾಕ್ಸಮ್ಮ ಯೋಟ ಆಸೆ ಮಾಡುತ್ತೆ ನಿನ್ನ. ಅಂಥವ್ರ ಬಗ್ಗೆ ನೀನು ಕೆಡ್ತಾ ಮಾತಾಡಿ ಕಾಲು ತೆಗ್ದು ಬಂದು ನಿಮ್ಮ ಅಮ್ಮನ ಮಾತು ಕೇಳಿ ಅವ್ರ ತಗಿ ಇವ್ರ ತಗೆಲ್ಲ ನಾ ಹಿಂಗೆ ಹೇಳ್ಕೊಂಡ್ರಿ ಅವ್ರಿಗೆ ಸಿಟ್ಟು ಬರೋಕ್ಕಿಲ್ವೇ ನಮ್ಮ ಮತ್ತೆ? ದೇವ್ರಂತ ಮನುಷ್ರು ಅವರು. ಅಯ್ಯೋ ಏನು ಮಾಡ್ಲಪ್ಪ ನನ್ನ ಕರ್ಮ. ಏನು ಮಾಡಲಿ, ಏನಾಗಲ್ಲ ಕಾವ್ಯ, ಸುಮ್ಮನೆ ಹೋಗಿ ಹೇಳಮ್ಮ. ಹೋಗಿ ನಮ್ಮಮ್ಮಗೆ ಸೀರೆ ತರಬೇಕಂತೆ ಅಂತ ಹೇಳು ನಿಮ್ಮ ಅತ್ತೆಗೆ. ನಡಿ ಹೋಗೋಣ ಅದೆಲ್ಲಿ. ನನಗೂ ನಡಿಯೋಕ್ಕಾಗಲ್ಲ, ಮೆದ್ದಳಕ್ಕಾಗಲ್ಲ, ಓಡಾಡೋಕ್ಕಲ್ಲ, ಹಂಗಾಗೈತೆ. ನಾನು ಹೇಳೋಣ ಅಂತ ಅಂದ್ಕೊಂಡಿರ್ಲಿಲ್ಲ. ನಾನು ಗೊತ್ತಾಳೇನೋ ಕರ್ದು ಹೇಳೋಣ ಅಂತಂದ್ರೆ ಅವಳೇನು ಬರೋಲ್ಲ ನಮ್ಮ ಮನೆಯಕ್ಕೇನು. ಹೊರಗೆಲ್ಲ ನಾನು ನೋಡಿ ಹೇಳೋಣ ಅಂತಂದರೆ ಬರೋಂಗೆ ಇರಲಿಲ್ಲ. ಹೊರಕ್ಕೆ ಬಂದಿಲ್ಲ. ನಾನು ನೋಡ್ತಾನೆ ಇದ್ದೀನಿ. ಕಾರ್ದು ಮೀನಾಕ್ಷಿ ಸೀರೆ ತಾಂಬಾರೆ ಬಂದು ಹುಡ್ಕೊಂಬತ್ತೀನಿ, ಆ ದೋಸೆ ಅದೇನು ಬಗೆಹರಿಸ್ಕೊಂಬನ ಅಂತ ಹೇಳೋಣ ಅಂತ ನಾನು. ಸರಿ ಆಯ್ತಮ್ಮ, ನಾನು ಇವಾಗ ಹೆಂಗೆ ಮಾಡಲಿ ಹೇಳು. ಇವಾಗ ನಾನು ಬೇಡ ಅಂತ ಇದ್ದಾರಲ್ಲ ಅವರು, ಮನೆಗೆ ಬರಬೇಡ ನೀನು ಬೇಡ ಅಂತ ಹೇಳ್ತವ್ರೆ ನನ್ನ ಗಂಡ. ಸುಮ್ಮನೆ ಹೊರಗೆ ಕುಕ್ಕ ಹೋಗು. ಹೊರಗೆ ಒಂದು ಕ್ಷಣ ಕುಕ್ಕೊಂಡಿರೋದು ನೋಡಿದರೆ ಆಮೇಲೆ ಒಳಗೆ ಕರೀತಾರೆ. ಬಿಡ ಮತ್ತೆ ಏನೋ ತಪ್ಪಾತು ಆಗಿದ್ದಾಯ್ತು ಅಂತ ಹೇಳಿ ಕರೀತಾರೆ. ಹೊರಗೆ ಕುಕ್ಕಬೇಕು. ಅದೇ ಬರಬಾರ್ದು. ತೋರ್ ಮನೆ ಹತ್ರ ಐತೆ, ನಮ್ಮ ಅಮ್ಮನ ಮನೆ ಇಲ್ಲೇ ಹತ್ರ ಐತೆ ಅಂತ. ಅದೇ ಬೇರೆ ಊರಿಗಾಗಿದ್ರೆ ಅಗ್ಲಲ್ಲಿ ಹೋಗೋಕ್ಕಾಗದೆ, ಇದ್ದೂರಾಗಕ್ಕೆ ಅದೇ ಬಂದಿದೀಯಮ್ಮ. ಬೇರೆ ಊರಾಗಿದ್ರಿ ಅಲ್ಲೇ ಕುಕ್ಕಂತಿದ್ದೆ, ಬಿಡ ಅಂತ ಬಂದಿದ್ದೀನಿ, ಇನ್ಯಾರು ಹೋಗ್ತಾರೆ ಅಂತ ಹೇಳಿ ಸುಮ್ಮ ಕುಕ್ಕ ಹೋಗು. ಅಲ್ಲೇನಿ ಕಾವ್ಯ ಬರಬೇಡ ಕಣಮ್ಮ, ನಿಜವಾಗ್ಲು ಈಗ ಅನ್ಭವಿಸ್ತಿರೋದೆ ಸಾಕು. ನೋಡು ಸಾರು ಮನಿಕೊಂಡಿದ್ದೀವಿ. ನಮ್ಮ ಮಾಮ ನೋಡಿ ಹೆಂಗೆ ಸಣ್ಕಾಯೈತೆ, ಹೆಂಗಿದ್ದಿದ್ದು, ಹೆಂಗೆ ಕೂಲಿ ಮಾಡೋದು, ಹೆಂಗೆ ತಂದಾಕೋದು, ಹೆಂಗೆ ಸಣ್ಕಾಯೈತೆ ನೋಡು. ಅವತ್ತಿಗೆ ನೋಡು ಕಾಲು, ಅದರಲ್ಲಿ ಏನೇನು ಒಂದು ಗಾಯ ಕಾಣಿಸಲ್ಲ, ಒಂದು ಗುಳ್ಳಿಲ್ಲ, ಏನಿಲ್ಲ, ಸುಮ್ಮನೆ ಉರಿ ಹೊಡ್ತಾ. ನಿಮ್ಮ ಅಣ್ಣಗೆ ನೋಡು ಚೆನ್ನಾಗಿದ್ದಂಗೆ ಒಟ್ಟಿನಾಗ ಬಂದು ಅಪೆಂಡಿಕ್ಸ್ ಆಪ್ರೇಷನ್ ಆಯ್ತು. ಹಿಂಗೆ ಈಗ ಒಬ್ರಿಗೊಬ್ರಿಗೆ ಚೆನ್ನಾಗಿಲ್ದಂಗೆ ಆದರೆ ಇನ್ನೊಂದಾದರೆ ಯಾಕಮ್ಮ ತಾಯಿ. ಹೋಗು ಅಲ್ಲೇ ಕೂಕ ಹೋಗು. ನೋಡಮ್ಮ ಅಲ್ಲೇ ಕೂಕೊಂಡು ನೋಡೋಣ ಚೆನ್ನಾದಲ್ಲಿ ಕಾಯ್ತಾರೇನು. ಇವಾಗ ನೋಡ್ರಿ ಎಲ್ಲ ಹೆಂಗೆ ಹೇಳ್ತಾರೆ. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಮಾತು ಕೇಳಿ ನನ್ನ ಮನೆ ಬಿಟ್ಟು ಬಂದೆ. ನಮ್ಮ ಅಮ್ಮನ ಮಾತು ಕೇಳಿ ನಮ್ಮ ಅತ್ತೆ ಮಾವ ನನ್ನ ಆದ್ನಿ ನನ್ನ ಗಂಡನ ಬಗ್ಗೆ ಎಲ್ಲ ಕೆಟ್ಟಾಗಿ ಹೇಳ್ಕೊಂಡು ಓಡಾಡಿದೆ. ನಮ್ಮ ಅಮ್ಮನ ಮಾತು ಕೇಳಿ ಹಿಂಗೆ ಹೇಳ್ಬೇಕು ಕಣೆ, ಅವ್ರು ಕೆಟ್ಟರಂತ ಗೊತ್ತಾಗಬೇಕು ಅಂತ ಹೇಳ್ತು ನಮ್ಮಮ್ಮಯ್ಯ. ಹೇಳ್ಕೊಂಡೆ ಏನು ಮಾಡಲಿ. ಇವಾಗ ಗೊತ್ತಾಗ್ತೈತೆ ಅವ್ರ ಬೆಲೆ ಏನು ಅಂತ ಹೇಳಿ. ನಾನಾಗಿ ನನ್ನ ಬೆಲೆನೂ ಕಳ್ಕೊಂಡೆ, ಅವ್ರ ಬೆಲೆ ಏನು ಅಂತ ನನಗೂ ಇವಾಗ ಚೆನ್ನಾಗಿ ಗೊತ್ತಾಗ್ತಾಯಿತ್ತು. ಏನು ಮಾಡೋದು. ಹೋಗಿದ್ದೆ, ನನ್ನ ಗಂಡ ಬೇಡ ಅಂತಂದ್ರು. ಅಲ್ಲೇ ಹೊರಗೆ ಕೂತ್ಕೊಂತೀನಿ, ಕಷ್ಟನೋ ಸುಖನೋ ಯಪ್ಪ ಅಲ್ಲೇ ಇರಬೇಕಪ್ಪ. ಹಂಗೆ ಅನಿವಾರ್ಯ ಆಗದೆ ಇರೋ ಸಮಯದಾಗ ಬರಬೇಕು. ನನಗೇನು ಅಂಥದ್ದು ಇರಲಿಲ್ಲ ಬರೋ ಅಂಥದ್ದು. ಇವ್ರ ಮಾತು ಕೇಳಿ ಬಂದೆ ಅಷ್ಟೇ. ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.